ಹೆಂಗದಿರಿ ಆರಾಮದಿರೇನ? ಇವತ್ತಿನ ವಿಡಿಯೋನು ಏನು ಡಿಫ್ರೆಂಟ್ ಸ್ಪೆಷಲ್ ನಿಮ್ ಜೊತೆ ಶೇರ್ ಮಾಡಕತ್ತೀನಿ. ಏನಪ್ಪಾ ಅಂದ್ರ ಜನರಲಿ ಫಂಕ್ಷನ್ಸ್ ಇರ್ಲಿ, ಹಬ್ಬ ಇರ್ಲಿ, ಮನ್ಯಾಗ ಏನಾದ್ರೂ ಮತ್ತ ಸಣ್ಣ ಪುಟ್ಟ ಫಂಕ್ಷನ್ಸ್ ಇರ್ಲಿ, ನಾವು ಏನ್ ಸೀರೆ ಉಟ್ಕೋತೀವಲ್ಲ ಅದು ಮೋಸ್ಟ್ಲಿ ಹೆವಿ ಸೀರೆ ಇರ್ತಾವ. ಮತ್ ಹೆವಿ ಸೀರೆ ಪಟ ಫಂಕ್ಷನ್ ಒಳಗ, ಮದ್ವಿ ಒಳಗ, ಏನಾದ್ರೂ ಹಬ್ಬದ ಒಳಗ ಗಡ್ಬಡಿಗಳು ಉಟ್ಕೊಂಡು ಎಷ್ಟು ಕಷ್ಟ ಆಗ್ತೈತಿ. ಉಟ್ಕೊಂಡ್ ಮ್ಯಾಲೆ ಅದನ್ನ ಮ್ಯಾನೇಜ್ ಮಾಡೋದು, ಅದನ್ನ ಕ್ಯಾರಿ ಮಾಡೋದು ಎಷ್ಟು ಡಿಫಿಕಲ್ಟ್ ಆಗ್ತೈತಿ ಅನ್ನೋ ಎಕ್ಸ್ಪೀರಿಯನ್ಸ್ ನೀವೆಲ್ಲಾರು ಮಾಡಿರಿ. ಸೊ ಈಗ ಸದ್ಯ ನೋಡ್ರಿ ಫ್ರೆಂಡ್ಸ್, ನಾನು ಒಂದು ಹೆವಿ ಸೀರೆನ ಉಟ್ಕೊಂಡಿನಿ. ಇದ್ರ ಮ್ಯಾಲಿನ ಬಾರ್ಡರ್ ನೋಡ್ಬೋದು, ಸೈಡ್ ಬಾರ್ಡರ್ ನೋಡ್ಬೋದು, ಕೆಳಗಿನ ಬಾರ್ಡರ್ ನೋಡ್ಬೋದು. ಫುಲ್ ಮುತ್ತಿನ ವರ್ಕ್, ಮಿರರ್ ವರ್ಕ್, ಸ್ಟೋನ್ ವರ್ಕ್, ಜರಿ ವರ್ಕ್ ಎಲ್ಲಾನು ಐತಿ. ಆಲ್ರೆಡಿ ಬ್ಲಾಗ್ ಒಳಗೆ ನಾ ಈ ಸೀರೆ ಉಟ್ಕೊಂಡಿದ್ದೆ. ಅವಾಗ ಎಲ್ಲರೂ ನೀವು ಈ ಸೀರೆ ಲೈಕ್ ಮಾಡಿದ್ರಿ ಮತ್ತು ಅಪ್ರಿಷಿಯೇಟ್ ಮಾಡಿದ್ರಿ. ಸೊ ಹೆವಿ ಸೀರೆ ಉಟ್ಕೊಳ್ಳೋದು ಈಸಿ ವೇ ಏನೈತಿ, ಪ್ಲಸ್ ಅದನ್ನ ಉಟ್ಕೊಂಡ್ಮೇಲೆ ಯಾವ ರೀತಿ ನಾವು ಡಿಫ್ರೆಂಟ್ ಒಂದು ಅಟ್ರಾಕ್ಟಿವ್ ಲುಕ್ ಸಿಗ್ಬೇಕಾದ್ರ ಸೀರೆ ಸರಿಗನ 4 ಸ್ಟೈಲ್ಸ್ ಏನ್ ಮಾಡ್ಬೋದು, ಪ್ಲಸ್ ಅದನ್ನ ಕ್ಯಾರಿ ಹೆಂಗ್ ಮಾಡ್ಬೋದು ಅನ್ನೋದು ಎಲ್ಲ ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡಕತ್ತೀನಿ. ಸೊ ಒನ್ ಬೈ ಒನ್ ಯಾವ್ಯಾವ ಸ್ಟೈಲ್ ಅದಾವ, ಸೀರೆ ಹೆಂಗ್ ಉಟ್ಕೊಳ್ಳೋದು ಅದನ್ನೆಲ್ಲ ನೋಡ್ಕೊಂಡ್ ಬರೋಣ ಬರ್ರಿ. ಸೊ ಫ್ರೆಂಡ್ಸ್, ಹೆವಿ ಸೀರೆ ಉಟ್ಕೊಳ್ಳೋ ಮುಂದೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಬರ್ತೈತಿ, ಸೀರೆ ಪೆಟಿಕೋಟ್ ಅದೇನಂತಲ್ಲ ಅದು ಟೈಟ್ ಆಗಿ ಕಟ್ಕೋಬೇಕು. ಅಂದ್ರೆ ನಮ್ಗ ಹೆವಿ ಸೀರೆ ಕ್ಯಾರಿ ಮಾಡಕ್ ಬಹಳ ಈಸಿ ಆಗ್ತೈತಿ. ನೀವು ಪೆಟಿಕೋಟ್ ಲೂಸ್ ಆಗಿ ಕಟ್ಕೊಂಡ್ರೆ ಹೆವಿ ಸೀರೆ ಕ್ಯಾರಿ ಮಾಡಕ್ ಬಹಳ ಡಿಫಿಕಲ್ಟ್ ಆಗ್ತೈತಿ. ಆಮೇಲೆ ಸೆಕೆಂಡ್ ಪಾಯಿಂಟ್, ನೀವು ಹೆವಿ ಸೀರೆ ಉಟ್ಕೊಳ್ಳಿ ಅಥವಾ ನಾರ್ಮಲ್ ಸೀರೆ ಉಟ್ಕೊಳ್ಳಿ, ಇದೇ ನಮ್ದು ಟಮಿ ಪಾರ್ಟ್ ಬರ್ತದಲ್ಲ, ಇಲ್ಲಿ ಪೆಟಿಕೋಟ್ ಹಾಕೊಂಡ್ಮೇಲೆ ಪೆಟಿಕೋಟ್ ನೀರ್ಗಿ ಬಂದಿದ್ರೆ ಅವು ಒಂದ್ ಸ್ವಲ್ಪ ಈ ಕಡೆ ಸೈಡ್ ಸರ್ಸ್ಕೋಬೇಕು. ನೀವು ಇಲ್ಲೆಲ್ಲ ನೀರ್ಗಿ ಉಟ್ಕೊಂಡು ಹಂಗ ಸೀರೆ ಉಟ್ಕೊಂಡ್ರೆ ಇದೇನ್ ಟಮಿ ಪಾರ್ಟ್ ಇರ್ತದಲ್ಲ, ಇದು ಉಬ್ಬುಬ್ಬಗ್ ಕಾಣಿ ಸೀರೆ ಎಲ್ಲ ಇಲ್ಲಿ ಉಬ್ಬತೈತಿ. ಸೊ ಆದಷ್ಟು ಜಾಸ್ತಿ ನೀರ್ಗಿ ಬಂದು ಅಂದ್ರ ಫ್ಲಾಟ್ ಪೆಟಿಕೋಟ್ ಇದ್ರೆ ಓಕೆ, ಬಟ್ ಫ್ಲಾಟ್ ಪೆಟಿಕೋಟ್ ಇರ್ಲಿಲ್ಲ, ನೀರ್ಗಿ ಬರಾಕತ್ತಿದ್ರೆ ಒಂದ್ ಸ್ವಲ್ಪ ಈ ಸೈಡ್ ಅಥವಾ ಈ ಸೈಡ್ ಒಂದ್ ಸ್ವಲ್ಪ ಸರಿಸಿ ಈ ಪಾರ್ಟ್ ಫ್ಲಾಟ್ ಮಾಡ್ಕೊಂಡು ಸೀರೆ ಉಟ್ಕೊಳಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಆಲ್ರೆಡಿ ನಾನು ಇಲ್ಲಿ ಸ್ವಲ್ಪ ಸಾರಿ ಪಾರ್ಟ್ ಏನೈತಲ್ಲ ಅದು ಟಕ್ ಮಾಡೀನಿ. ಸೊ ಈಗ ನಾನು ಸೀರೆ ಸೆರಗ್ ಎಷ್ಟು ಬೇಕು ಅದನ್ನ ಫಸ್ಟ್ ಆಫ್ ಆಲ್ ನೋಡ್ಕೊಳಕತ್ತೀನಿ. ಸೊ ನಿಮಗೆ ಸೀರೆ ಸೆರಗಿನ ಪಾರ್ಟ್ ಎಷ್ಟು ಬೇಕು ಅದನ್ನ ಫಸ್ಟ್ ಆಫ್ ಆಲ್ ನೀವು ಡಿಸೈಡ್ ಮಾಡಬೇಕು. ನಾ ಈಗ ಇಷ್ಟು ಸೀರೆ ಸೆರಗ್ ಇಟ್ಕೊಳಕತ್ತೀನಿ. ಸೊ ಅದು ಡಿಸೈಡ್ ಆದ್ಮೇಲೆ ಜಸ್ಟ್ ನೀವು ಈ ರೀತಿ ಮ್ಯಾಲ್ ಹಾಕೋಬೇಕು. ಆಮೇಲೆ ನೀವು ಸ್ಟಾರ್ಟ್ ಮಾಡಬೇಕು ಸೀರೆ ನೇರ್ಗಿ ಮಾಡಾಕ. ಸೊ ಫಸ್ಟ್ ನಾನು ಏನ್ ಮಾಡಕತ್ತೀನಿ ಅಂದ್ರೆ, ಈಗ ನಿಮಗೆ ಬಾರ್ಡರ್ ಕಾಣಿಸಕತ್ತಲ್ಲ, ಸೊ ಇದನ್ನ ನಾನು ಫಸ್ಟ್ ಆಫ್ ಆಲ್ ಈ ರೀತಿ ಟೈಟ್ ಆಗಿ ಒಂದ್ ಸ್ವಲ್ಪ ಇಲ್ಲಿ ಇಟ್ಕೊಳಕತ್ತೀನಿ. ಇದು ಬಾರ್ಡರ್ ಐತಿ, ಅದರ್ವೈಸ್ ಹೆವಿ ಸೀರೆ ಬೇರೆ ಬಾರ್ಡರ್, ಜರಿ ಬಾರ್ಡರ್ನು ಇರ್ತಾವ. ಸೊ ಈ ರೀತಿ ಮಾಡಿದ್ರೆ ನಿಮ್ದೆ ಸೀರೆ ಲುಕ್ ಬರ್ತದಲ್ಲ ಅದು ಬಹಳ ಅಟ್ರಾಕ್ಟಿವ್ ಬರ್ತೈತಿ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡತ್ತೀನಿ ಅಂದ್ರೆ, ನೋಡ್ರಿ ಈ ರೀತಿ ಹಿಡ್ಕೊಂಡು ಇದನ್ನ ಇಲ್ಲಿ ರೈಟ್ ಪಾರ್ಟಿಗೆ ಒಯ್ಯಾಕತ್ತೀನಿ. ಈ ಕಡೆ ಒಯ್ದು ಇಲ್ಲಿ ಒಂದ್ ಸೆಟ್ ಟಿಪ್ಪಿನ ಹಚ್ಬೇಕು ಸೆಂಟರ್ ಅಥವಾ ಇಲ್ಲಿಗೆ ಇಮಿಡಿಯೇಟ್ಲಿ ಹಚ್ಚರ ಈ ಹೆವಿ ಬಾರ್ಡರ್ ಪಿನ್ ಮೇಲೆ ಭಾರ ಬಿದ್ದು ಅದು ಒಂಥರ ಈ ರೀತಿ ಕೆಳಗ್ ಬಿದ್ದಂಗ ಆಗ್ತೈತಿ. ಸೊ ಆ ರೀತಿ ಬರಬಾರ್ದು, ಗ್ರಿಪ್ ಸರಿ ಬರ್ಬೇಕು. ಈ ಕಡೆ ಸೈಡ್ ಕರೆಕ್ಟ್ ಆಗಿ ಶೇಪ್ ಒಳಗೆ ಬರ್ಬೇಕಾದ್ರೆ ಇದನ್ನ ಈ ಕಡೆ ಒಯ್ದು ಈ ಸೈಡ್ ಪಿನ್ ಹಚ್ಬೇಕು. ಸೊ ನೋಡ್ರಿ ಫ್ರೆಂಡ್ಸ್, ನಾನು ಈಗ ಸೇಫ್ಟಿ ಪಿನ್ ಹಚ್ಚಿನಿ ಎಷ್ಟು ನೀಟಾಗಿ ಗೊತ್ತೈತಿ ಅಂತ. ಸೊ ಈಗ ನಾನು ಸೀರೆ ನೀರ್ಗಿ ಮಾಡಕ್ ಸ್ಟಾರ್ಟ್ ಮಾಡಕತ್ತೀನಿ. ಸೀರೆ ನೀರ್ಗಿ ಮಾಡ್ಬೇಕಾದ್ರೆ ಈ ರೀತಿ ಸೀರೆ ಹೈಟ್ ಆಗಿ ಇಟ್ಕೊಂಡು ನೀರ್ಗಿ ಸ್ಟಾರ್ಟ್ ಮಾಡ್ಬೇಕು. ಸೊ ದಟ್ ಇದರಿಂದ ಏನಾಗ್ತದಂದ್ರೆ ಕೆಳಗಿನ ನೀರ್ಗಿ ಪಾರ್ಟ್ ಎಕ್ಸಾಕ್ಟ್ಲಿ ನೀವು ಮ್ಯಾಲ ಯಾವ ರೀತಿ ನೀರ್ಗಿ ಮಾಡಕತ್ತೀರಿ ಅದೇ ರೀತಿ ಬರ್ತೈತಿ. ಸೊ ನೋಡ್ರಿ ಫ್ರೆಂಡ್ಸ್, ನಾನು ಈಗ ಸೀರೆ ನೆರಗಿ ಮ್ಯಾಲ ಹಿಡ್ಕೊಂಡು ಮಾಡಕತ್ತೀನಿ. ಸೊ ಕೆಳಗ್ ನಿಮಗೆ ಜಾಸ್ತಿ ಟೆನ್ಷನ್ ತಗೊಳ್ಳೋದು ನೆಸೆಸಿಟಿ ಹತ್ತಂಗಿಲ್ಲ. ಈ ಸೀರೆ ನೆರಗ್ ನೋಡ್ಬೋದು ಎಷ್ಟು ಚಂದಂಗ್ ಬರ್ತಾವು, ಇಮಿಡಿಯೇಟ್ಲಿ ತಾನ ಚಂದಂಗ್ ಬರ್ತಾವು. ಸ್ವಲ್ಪ ಬಹಳ ರಿಜಿಡ್ ಸೀರೆ ಇತ್ತಂದ್ರೆ ನೀವು ಸ್ವಲ್ಪ ಈ ರೀತಿ ಎಲ್ಲ ಹಿಡ್ಕೊಂಡು ಒಂದ್ ಸರ್ತಿ ಈ ರೀತಿ ಸ್ವಲ್ಪ ಐರನ್ ಮಾಡ್ದಂಗ್ ಬಟ್ಲೆನ ಮಾಡಿದ್ರಂದ್ರೆ ಕರೆಕ್ಟ್ ಆಗಿ ಆಗ್ತೈತಿ. ಸೊ ಫಸ್ಟ್ ನಾನು ಏನ್ ಮಾಡತ್ತೀನಿ, ಇದು ಕರೆಕ್ಟ್ ಆಗಿ ಉಳಿಬೇಕಂತ ಈ ರೀತಿ ನೀರಿಗೆ ಒಂದ್ ಸರ್ತಿ ಕರೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದ್ ಸರ್ತಿ ಪಿನ್ ಹಚ್ಕೊಳಕತ್ತೀನಿ. ಸೊ ಸಿಂಪ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ ನೀರ್ಗೆ ಎಷ್ಟು ಚಂದ ರೆಡಿ ಆಗ್ಯಾವ. ಸಿಂಪ್ಲಿ ನಾನು ಈಗ ಒಳಗಿದ್ರೆ ಇಲ್ಲಿ ಟಕ್ಕಿಂಗ್ ಮಾಡ್ಕೊತೀನಿ. ಸೊ ಈ ಪಾರ್ಟ್ ನೀವು ನೋಡ್ಬೋದು, ಇಲ್ಲಿ ನೀರ್ಗಿ ಮತ್ತೆ ಇಲ್ಲಿ ಸೈಡ್ ಎಷ್ಟು ಚಂದ ಕರೆಕ್ಟ್ ಆಗಿ ಬಂದೈತೆ ಅಂತ. ಆಮೇಲೆ ಫ್ರೆಂಡ್ಸ್, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಇಲ್ಲಿ ಒಂದ್ ಸ್ವಲ್ಪ ಈ ರೀತಿ ಪಾರ್ಟ್ ಬಂದಿದ್ರೆ ಇದನ್ನು ನೀಟಾಗಿ ಈ ರೀತಿ ಫ್ಲಾಟ್ ಮಾಡ್ಕೊಂಡು ಸ್ವಲ್ಪನೇ ಇರ್ತದಲ್ಲ ಇದು ಹೀಗೆ ಸಿಗಿಸ್ಕೋಬೇಕು.
ಅದ್ರ ಕರೆಕ್ಟ್ ಆಗಿ ನಿಮ್ದು ಈ ಸೈಡ್ ಪಾರ್ಟ್ ಪ್ಲಸ್ ಈ ಸೈಡ್ ಪಾರ್ಟ್ ಎರಡು ನೀಟಾಗಿ ಫ್ಲಾಟ್ ಆಗಿ ಕಾಣಿಸ್ತೈತೆ. ಹೆವಿ ಸಾರಿ ಒಳಗೆ ಎಲ್ಲಕ್ಕಿಂತ ಈಸಿ ಫಸ್ಟ್ ಸ್ಟೈಲ್ ಅಂದ್ರೆ ನೀವು ಈ ರೀತಿ ಓಪನ್ ಸೆರೆಗ್ ಬಿಟ್ಕೋಬಹುದು. ಜಸ್ಟ್ ಈ ರೀತಿ ಮ್ಯಾಲಿ ಬಾರ್ಡರ್ ಶೇಪ್ ಚೆನ್ನಾಗಿ ತಗೊಂಡು ಇಲ್ಲೊಂದು ಸೇಫ್ಟಿ ಪಿನ್ ಟಕ್ ಮಾಡಬೇಕು. ಸೊ ಈ ರೀತಿ ಇಲ್ಲೊಂದು ಸೇಫ್ಟಿ ಪಿನ್ ಟಕ್ ಮಾಡಿದ್ಮೇಲೆ ಇದು ಚೆನ್ನಾಗಿ ಶೇಪ್ ಒಳಗೆ ಕಾಣಬೇಕು. ಪ್ಲಸ್ ನಮಗೆ ಹ್ಯಾಂಡಲ್ ಮಾಡಕ್ ಈಸಿ ಆಗ್ಬೇಕು ಅಂದ್ರೆ ಇದು ಬಾರ್ಡರ್ ಕರೆಕ್ಟ್ ಆಗಿ ಇಲ್ಲಿ ತನಕ ಒಯ್ದು ನೋಡ್ರಿ, ಈ ಪಾರ್ಟ್ ಆಲ್ರೆಡಿ ನಾನು ತೋರಿಸಿನಿ, ಇಲ್ಲಿ ತನಕ ಒಯ್ದು ಈ ಎರಡನ್ನೂ ಜಾಯಿಂಟ್ ಮಾಡಿ ಇಲ್ಲೊಂದು ಸೇಫ್ಟಿ ಪಿನ್ ಟಕ್ ಮಾಡಬೇಕು. ಅಂದ್ರೆ ಇದೇ ನಿಮ್ದು ಶೇಪ್ ಐತಲ್ಲ, ಇದು ಬಹಳ ಬೆಸ್ಟ್ ಕಾಣಿಸ್ತದೆ ಮತ್ತೆ ಅಟ್ರಾಕ್ಟಿವ್ ಕಾಣಿಸ್ತದೆ. ಸೊ ಈ ರೀತಿ ಜಸ್ಟ್ ನೀವು ಕೈ ಮೇಲೆ ಒಂದು ಸ್ವಲ್ಪ ಸೀರೆ ತಗೊಂಡ್ರಂದ್ರ ನೋಡ್ರಿ ಎಷ್ಟು ಮಸ್ತ್ ಲುಕ್ ಕಾಣಿಸ್ತೈತಿ. ಸೆಕೆಂಡ್ ಇದು ಒಂದು ಈಸಿ ಸ್ಟೈಲ್ ಐತಿ. ಹೆವಿ ಸಾರಿ ಇದ್ದಾಗ ಜಸ್ಟ್ ಓಪನ್ ಸ್ಯಾರಿ ಬಿಡ್ಬೇಕಾದ್ರೆ ಯಾವ ರೀತಿ ಇಲ್ಲಿ ಹಚ್ತೀವಿ ಆ ರೀತಿ ಫಸ್ಟ್ ಸೇಫ್ಟಿ ಪಿನ್ ಹಚ್ಬೇಕು. ಆಮೇಲೆ ಈ ಸೈಡ್ ಏನ್ ಬಾರ್ಡರ್ ಐತಲ್ಲ, ಇದು ಜಸ್ಟ್ ಇದು ಬಾರ್ಡರ್ ತಗೊಂಡು ಇದ ಬಾರ್ಡರ್ ಮೇಲೆ ಜಸ್ಟ್ ಈ ರೀತಿ ಇಟ್ಟಿದ್ರೆ ಇದು ಒಂದು ಸ್ಟೈಲ್ ರೆಡಿ ಆಗ್ತೈತಿ. ಮತ್ತೆ ಇಲ್ಲೊಂದು ನೀವು ಪಿನ್ ಹಚ್ಬೋದು. ಸೊ ಇದ್ರೊಳಗೆ ಬೆನಿಫಿಟ್ ಏನಂದ್ರೆ ನಿಮಗೆ ಮತ್ತೆ ಸೀರೆ ಸರಿಯಾಗಿ ಹ್ಯಾಂಡಲ್ ಮಾಡೋದೇನು ಟೆನ್ಷನ್ ಇರೋದಿಲ್ಲ. ಸೊ ಇದನ್ನು ಒಂದು ಮಸ್ತ್ ಲುಕ್ ಕಾಣಿಸ್ತೈತಿ. ಥರ್ಡ್ ಸ್ಟೈಲ್ ಅಂದ್ರೆ ನಾವು ನಾರ್ಮಲಿ ಡೈಲಿ ವೇರ್ ಸೀರೆ ಸರಿಯಾಗಿ ಹೆಂಗ್ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಬೇಕು. ಜಸ್ಟ್ ಇದ್ರೊಳಗೆ ಸ್ಟೈಲ್ ಮಾಡ್ಬೇಕಂದ್ರೆ ಬಾರ್ಡರ್ ಎಷ್ಟೈತಲ್ಲ ಅಷ್ಟ ಬಿಡ್ತನ ಇಟ್ಕೊಳಕತ್ತೀವಿ. ಸೊ ನೀವು ನೋಡಬಹುದು ಸಿಂಪ್ಲಿ ಇದು ಬಾರ್ಡರ್ ನಿಮಗೆ ಕಾಣಿಸಕತ್ತೈತಿ. ಸೊ ಇದಕ್ಕಿಂತ ಒಂದು ಸ್ವಲ್ಪನ ಹೆಚ್ಚಿಗೆ ಇಟ್ಕೊಳಕತ್ತೀನಿ ಸೊ ದಟ್ ಅದು ಮಸ್ತ್ ಹೆಂಗ್ ಕಾಣಿಸ್ಲಿ ಅಂತ ಸಣ್ಣ ಸಣ್ಣ ಪ್ಲೇಟ್ಸ್ ಮಾಡಕತ್ತೀನಿ. ಹೆವಿ ಸೀರೆ ಒಳಗ ಬಾರ್ಡರ್ ಹೆವಿ ಇತ್ತಂದ್ರೆ ಇದು ಪ್ಲೇಸ್ ಮಾಡೋದು ಭಾಳ ಡಿಫಿಕಲ್ಟ್ ಆಗ್ತದೆ. ಸೊ ಹಿಂಗಾಗಿ ಫಸ್ಟ್ ಆಫ್ ಆಲ್ ಇಲ್ಲಿ ಮ್ಯಾಲಿನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಆಮೇಲೆ ಕೆಳಗಿಂದ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಸ್ವಲ್ಪ ಪಾರ್ಟ್ ಅಡ್ಜಸ್ಟ್ ಮಾಡ್ಕೋತ ಅದಕ್ಕೆ ಸೇಫ್ಟಿ ಪಿನ್ಸ್ ಅಥವಾ ಮತ್ತೆ ಬೇರೆ ಏನಾದರೂ ಯು ಪಿನ್ಸ್ ಅದು ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಸೀರೆ ಸರಿ ಫೈನಲ್ ಮಾಡ್ಕೋಬೇಕು. ಸೊ ನೋಡ್ರಿ ಫ್ರೆಂಡ್ಸ್, ನಾನು ಎಷ್ಟು ಬೇಕಲ್ಲ ನನ್ನ ಬಾರ್ಡರ್ ಅಷ್ಟೇ ಪ್ಲೇಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದು ಲುಕ್ ಚೆನ್ನಾಗಿ ಅಟ್ರಾಕ್ಟಿವ್ ಅನಿಸ್ಬೇಕಂತ ನಾನು ಈ ಪ್ಲೇಟ್ಸ್ನೆಲ್ಲ ನಮ್ದು ಈ ಬಾರ್ಡರ್ ಅಂಡರ್ ತಗೊಳಕತ್ತೀನಿ. ಸೊ ಈ ರೀತಿ ಬಾರ್ಡರ್ ತಗೋದ್ರಿಂದ ಇದ್ರದ್ದು ಲುಕ್ ಬರ್ತೈತಿ, ಆಮೇಲೆ ಈ ಕಡೆನೂ ಲುಕ್ ಬರ್ತೈತಿ. ಸೊ ದಟ್ ಯು ಪ್ಲೇಟ್ಸ್ ಒಂದ್ ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಸೇಫ್ಟಿ ಪಿನ್ ಹಾಕ್ಬೇಕು. ಇದು ಆಯ್ತು ನಮ್ದು ಥರ್ಡ್ ಸ್ಟೈಲ್. ಸೊ ಲಾಸ್ಟ್ ನಾಲ್ಕನೇ ಸ್ಟೈಲ್, ಆಗಲೇ ಹೆಂಗ್ ಓಪನ್ ಬಿಟ್ಟಿತ್ತಲ್ಲ, ಓಪನ್ ಪಲ್ಲು ಬಿಡ್ಬೇಕಾದ್ರೆ ಈ ರೀತಿ ಫಸ್ಟ್ ತಗೋಬೇಕು. ಆಮೇಲೆ ಇದೇನ್ ಬಾರ್ಡರ್ ಐತಲ್ಲ, ಈ ಬಾರ್ಡರ್ ಅಟ್ಯಾಚ್ ಮಾಡಬೇಕು. ಆಗಲೇ ಎರಡನೇ ಸ್ಟೈಲ್ ಒಳಗೆ ತೋರಿಸಿದ್ನಿ ಆ ರೀತಿ. ಸೊ ಫಸ್ಟ್ ಇಲ್ಲಿ ಒಂದು ಸೇಫ್ಟಿ ಪಿನ್ ಹಚ್ಕೋಬೇಕು. ಆಮೇಲೆ ಫ್ರೆಂಡ್ಸ್,
ಇದೇನು ಉಳಿದಿದ್ದು ನಮ್ದು ಪಾರ್ಟ್ ಐತಲ್ಲ, ಇದು ಸಣ್ಣ ಈ ರೀತಿ ನೀವು ಒಳಗ್ ನೀರ್ಗಿ ಮಾಡ್ಕೋತಾನ ಈ ಬಾರ್ಡರ್ ಅಂಡರ್ ಅಡ್ಜಸ್ಟ್ ಮಾಡಬೇಕು. ಬಟ್ ಎಲ್ಲರಿಗಿಂತ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಇದೇನು ಎಕ್ಸ್ಟ್ರಾ ನಮ್ಮ ಸೀರೆ ಪಾರ್ಟ್ ಐತಲ್ಲ, ಇದು ಬಾರ್ಡರ್ ಹೊರಗೆ ಕಾಣಬಾರ್ದು. ಪ್ಲಸ್ ಇಲ್ಲಿನೂ ಅದನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಎಲ್ಲ ಈ ರೀತಿ ಅಡ್ಜಸ್ಟ್ ಮಾಡಿದ್ಮೇಲೆ ಇದು ಅಡ್ಗಾಡ್ಬಾರ್ದು, ನೀಟಾಗಿ ಉಳಿಬೇಕು ಅಂದ್ರೆ ಇದು ಏನ್ ಟ್ರಯಾಂಗಲ್ ಬರ್ತದಲ್ಲ, ಈ ಬಾರ್ಡರ್ ಪ್ಲಸ್ ಈ ಬಾರ್ಡರ್ ಜಾಯಿಂಟ್ ಆಗ್ತೈತಿ. ಇಲ್ಲಿ ಒಂದು ನೀವು ಸೇಫ್ಟಿ ಪಿನ್ ಹಚ್ಬೇಕು. ಸೊ ನೋಡ್ರಿ ಫ್ರೆಂಡ್ಸ್, ಇದು ಒಂದು ಮಸ್ತ್ ಅಟ್ರಾಕ್ಟಿವ್ ಲುಕ್ ಕಾಣಿಸ್ತೈತಿ ಮತ್ತು ಸೀರೆನೂ ಒಂದೇನೋ ಡಿಫ್ರೆಂಟ್ ಸ್ಟೈಲ್ ಅನಿಸ್ತೈತಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, 4 ಸ್ಟೈಲ್ ಯಾವ್ದಾವು ಸೀರೆ ಹೆಂಗ್ ಉಟ್ಕೊಳ್ಳೋದು. ಸೊ ಖಂಡಿತ ನೀವು ಏನಾದ್ರೂ ಈಗ ಸದ್ಯ ಫಂಕ್ಷನ್ಸ್ ಬಂತು, ಯಾವ್ದಾದ್ರು ಹಬ್ಬ ಆಯ್ತಂದ್ರೆ ಖಂಡಿತ ಈ ಸ್ಟೈಲ್ಸ್ ಟ್ರೈ ಮಾಡ್ರಿ. ಟ್ರೈ ಮಾಡಿದ್ಮೇಲೆ ಇನ್ಸ್ಟಾಗ್ರಾಮ್ ಒಳಗೆ ನಿಮ್ಮ ಅಕೌಂಟ್ ಇತ್ತಂದ್ರೆ ನಿಮ್ ಪಿಕ್ಚರ್ ಹಾಕಿ ನನ್ನನ್ನು ಟ್ಯಾಗ್ ಮಾಡ್ರಿ. ಪ್ಲಸ್ ಇವತ್ತು ನಾನು ನನಗೆ ಇನ್ಸ್ಟಾಗ್ರಾಮ್ ಮೇಲೆ ಫಾಲೋ ಮಾಡಕತ್ತಿಲ್ಲ ಆಗಿದ್ರೆ ಫಾಲೋ ಮಾಡ್ರಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ ವಿಡಿಯೋ ಹೆಂಗ್ ಅನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡ್ರಿ. ಇವತ್ತಿನ ವಿಡಿಯೋ ಆದಷ್ಟು ಜಾಸ್ತಿ ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಜೊತೆ ಶೇರ್ ಮಾಡ್ರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.